ಸುಹಾಸಿನಿಯಲ್ಲಿ ಹೊಸದೊಂದು ಪ್ರಯತ್ನಕ್ಕೆ ಕೈ ಹಾಕಿದ್ವಿ. ಅದೇನಪ್ಪಾ ಅಂತಂದ್ರೆ ಸಾಮಾನ್ಯ ಮಹಿಳೆ ಅಸಾಮಾನ್ಯ ಕೆಲಸಗಳ ಮೂಲಕ 4 ಜನರಲ್ಲಿ ಗುರುತಿಸಿಕೊಂಡಿರ್ತಾರೆ. ತನಗೆ ಗೊತ್ತಿರುವಂತಹ ಕಲೆ ಕೆಲಸಗಳನ್ನ ಇನ್ನೊಬ್ಬರಿಗೆ ಹೇಳಿಕೊಟ್ಟು ಅವರ ಜೀವನಕ್ಕೂ ದಾರಿಯಾಗಿರ್ತಾಳೆ. ಅಂತಹ ಮಾದರಿ ಮಹಿಳೆಗೆ ಅಭಿನಂದನೆ ಸಲ್ಲಿಸುವ, ಗೌರವ ಸಲ್ಲಿಸುವ ಪ್ರಯತ್ನ ನಮ್ದು. ಇವತ್ತಿನ ಒಂದು ಕೆಲಸ ಮಾಡಿಯಲ್ಲಿ ಯಾರಿದ್ದಾರೆ ಮಾದರಿ ಮಹಿಳೆ ನೋಡ್ಕೊಂಡು ಬನ್ನಿ. ಪುಟ್ಟ ಕುಟೀರದಂತೆ ಕಾಣುವ ಈ ಕಟ್ಟಡದೊಳಗೆ ಕಾಲಿಟ್ಟಾಗ ಅಲ್ಲಿ ಪುಟಾಣಿಗಳ ಪುಟ್ಟದಾದ ಪ್ರಪಂಚವಿತ್ತು. ಸಾಲಿನಲ್ಲಿ ಕುಳಿತು ಸಹಪಾಠಿಗಳೊಂದಿಗೆ ಕಲೆತು ಕೂಡಿ ಆಡುತ್ತಿರುವುದನ್ನು ನೋಡಿದರೆ ಇದೊಂದು ಮಾಂಟೆಸರಿ ಎಂದು ತಿಳಿದು ಬರೋದು ಸಾಮಾನ್ಯ. ಇಲ್ಲಿ ಕಲಿಕೆಯನ್ನು ಈ ಆಟಿಕೆಗಳಂತೆ ಕಾಣುವ ವಸ್ತುಗಳಿಂದ ನೀಡಲಾಗುತ್ತೆ. ಇವೆಲ್ಲ ಮಕ್ಕಳಿಗೆ ಆಟಿಕೆಗಳಾದರೂ ಅವರಿಗೆ ಅರಿವಿಲ್ಲದೆಯೇ ಈ ವಸ್ತುಗಳು ಸಾಕಷ್ಟು ವಿಷಯಗಳನ್ನು ತಿಳಿ ಹೇಳುತ್ತವೆ. ಇಲ್ಲಿ ಕಾಣುವ ಈ ಮಾಂಟೆಸರಿ ಮಟೀರಿಯಲ್ಗಳ ತಯಾರಿಕಿ ಬೆಂಗಳೂರು ನಿವಾಸಿ ಶಿರೀಷಾ. ಮಾಂಟೆಸರಿ ಮಟೀರಿಯಲ್, ಜನರಲ್ ಸ್ಕೂಲ್ ಫರ್ನಿಚರ್, ಪ್ಲೇ ಸ್ಕೂಲ್ ಮಟೀರಿಯಲ್ ಹೀಗೆ 400ಕ್ಕೂ ಮಿಕ್ಕಿ ಪ್ರಾಡಕ್ಟ್ಗಳನ್ನ ಇವರು ಸಪ್ಲೈ ಮಾಡ್ತಾರೆ. ಕೇವಲ 40,000 ಬಂಡವಾಳ ಹೂಡಿ ಮಾಂಟೆಸರಿ ವಸ್ತುಗಳ ತಯಾರಿಕಾ ಘಟಕವನ್ನ ಆರಂಭಿಸಿದ ಶಿರೀಷಾ ಈಗ ನಡೆಸ್ತಾ ಇರೋದು ಲಕ್ಷಾಂತರ ರೂಪಾಯಿಗಳ ವಹಿವಾಟು. ಒಂದೆರಡು ಮೆಷಿನ್ಗಳಿಂದ ತಯಾರಿಕಾ ಘಟಕ ಆರಂಭಿಸಿದ ಶಿರೀಷಾ ಈಗ ಲಕ್ಷಾಂತರ ರೂಪಾಯಿಗಳ ಮಷಿನ್ಗಳನ್ನು ಖರೀದಿಸಿದ್ದಾರೆ. ಸಾಕಷ್ಟು ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿದ್ದಾರೆ. ಬಿಸ್ನೆಸ್ ಅಂದರೆ ಅದು ಸುಲಭದ ಮಾತಲ್ಲ, ಅದಕ್ಕೆ ನಿರಂತರ ದುಡಿಮೆ ಬೇಕು. ಹೀಗೆ ಮಹಿಳೆ ಹೊರಜಗತ್ತು ತನ್ನದಲ್ಲ ಅಂತ ಮನೆಯಲ್ಲಿ ಕೂತಿರದೆ ಮನಸ್ಸು ಮಾಡಿ ಸ್ವಲ್ಪ ಶ್ರಮ ಪಟ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತಾರೆ ಶಿರೀಷಾ. ಮೇಡಮ್, ಇವಾಗಂತೂ ಇತ್ತೀಚೆಗೆ ನೀವು ಹೇಳಿದ್ರೆ ನಗರ ಪ್ರದೇಶಗಳಲ್ಲಿ ಎಂಥ ಆಚರಣೆ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಆ ಎಜುಕೇಶನ್ ಜೊತೆಗೆ ಎಲ್ಲ ವಿಚಾರಗಳು ಗೊತ್ತಿದೆ, ಬದಲಾವಣೆ ಆಗ್ತಿದೆ, ಆದ್ರೂ ಅವಳೆಲ್ಲೋ ಆ ಮೌಢ್ಯತೆನ, ಆ ಸಂಪ್ರದಾಯನ ಒಪ್ಕೊಳ್ತಾ ಇದ್ದಾಳ ಅಂತ ಒಂದು ಇದ್ರಲ್ಲಿ ಅಂದ್ರೆ ಭಯ, ಆ ಒಂದು ಭಯ ಇನ್ನೂ ಇದೆ ಅಂತ. ಎಲ್ಲ ನಾವು ಪದವಿವರೆಗೆ ಅಧ್ಯಯನ ಮಾಡ್ತಾ ಇದ್ದೇವೆ, ಸ್ನಾತಕೋತ್ತರ ಅಧ್ಯಯನ ಮಾಡ್ತಾ ಇದ್ದೇವೆ, ಎಜುಕೇಟ್ ಆಗ್ತಾ ಇದ್ದೇವೆ, ನಾವು ಶಿಕ್ಷಣವಂತರಾಗ್ತಾ ಇದ್ದೇವೆ, ಅದರ ನಿಜವಾಗಿ ವಿದ್ಯಾವಂತರಾಗ್ತಾ ಇದ್ದೇವೆ ಅನ್ನೋದು ಒಂದು ಮುಖ್ಯ. ಈಗ ಶಿಕ್ಷಿತ ಮಹಿಳೆ ಮೌಢ್ಯಗಳಿಗೆ ಬಲಿಯಾಗ್ತಾ ಇಲ್ಲ ಅಂತಲ್ಲ, ಅನೇಕ ಮೌಲ್ಯಗಳಿಗೆ ಶಿಕ್ಷಿತ ಮಹಿಳೆ ಬಲಿಯಾಗ್ತಾ ಇದ್ದಾಳೆ. ಕಾರಣ ಅಂತ ಕೇಳಿದ್ರೆ ಯಾವ ಮೌಲ್ಯಗಳು ನನ್ನ ವಿರೋಧಿಯಾದ ಮೌಲ್ಯಗಳು ಅನ್ನೋದನ್ನು ಸ್ಪಷ್ಟಪಡಿಸಿಕೊಳ್ಳದಿರುವಂಥ ಸ್ಥಿತಿಯಲ್ಲಿದ್ದಾಳೆ. ಅವಳಿಗೆ ದೊರಕಿರ್ತಕ್ಕಂಥ ಶಿಕ್ಷಣ ಅವಳನ್ನು ಅಭಿವೃದ್ಧಿ ಪಥದತ್ತ ಅಥವಾ ಪ್ರಧಾನ ಧಾರೆಯತ್ತೆ ತರುವಂಥ ಶಿಕ್ಷಣ ಆಗ್ತಾ ಇಲ್ಲ. ಸುಶಿಕ್ಷಿತ ಮಹಿಳೆ ದೈವ ಭೀತಿಗೆ ಒಳಗಾಗ್ತಾ ಇದ್ದಾಳೆ. ಹಾಗಾದರೆ ಈಗ ಸಿಕ್ಕಿರ್ತಕ್ಕಂಥ ಶಿಕ್ಷಣ ಪೂರ್ತಿ ನಿರರ್ಥಕ ಅಂತನೂ ಅಲ್ಲ. ಈ ಶಿಕ್ಷಣ ಮಹಿಳೆಯನ್ನ 4 ಗೋಡೆಗಳಿಂದ ಹೊರಗೆ ತಂದಿದೆ. ಈ ಮೌಢ್ಯಗಳು, ಈ ಸಂಪ್ರದಾಯಗಳನ್ನು ಬಿಡಬೇಕು, ಈ ಸಂಪ್ರದಾಯಗಳು ಮೌಢ್ಯಗಳು ಅರ್ಥಹೀನ, ಇವುಗಳನ್ನ ಆಚರಿಸಬಾರದು, ಆಚರಿಸುತ್ತಿರುವಂಥ ಜನಕ್ಕೂ ಕೂಡ ನಾನು ತಿಳಿಸಿ ಹೇಳಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ನಾವು ಅಭಿವೃದ್ಧಿಯಾಗಿದ್ದೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಹಿಳಾ ಪ್ರಶಿಕ್ಷಣ ಅಂದ್ರೆ ಏನು? ಯಾವ್ಯಾವ ನಂಬಿಕೆಗಳು, ಯಾವ್ಯಾವ ಆಚರಣೆಗಳು, ಯಾವ್ಯಾವ ಮತದ ತತ್ವ ಸಿದ್ಧಾಂತಗಳು ಮಹಿಳೆಯನ್ನು ತುಚ್ಛೀಕರಿಸ್ತವೆ, ಮಹಿಳೆಯನ್ನು ಅವಹೇಳನ ಮಾಡ್ತವೆ, ಅವುಗಳು ತಪ್ಪು, ಅವುಗಳು ಅರ್ಥಹೀನ ಅಂತ ಹೇಳುವುದರ ಮೂಲಕನೇ ಮಹಿಳೆಯೂ ಕೂಡ ಹೌದಲ್ಲಿ ಈ ಎಲ್ಲ ನಂಬಿಕೆಗಳನ್ನ ಬಿಟ್ಟು ಹೊರಗೆ ಸಾಧ್ಯವಾಗುವಂಥ ಪೂರಕ ಪಠ್ಯಗಳನ್ನು ನಾವು ನಿರ್ಮಾಣ ಮಾಡಬೇಕಾಗ್ತದೆ. ಈ ದಿಶೆಯಲ್ಲಿ ಈಗ ನೋಡಿ, ಫಾರ್ ಎಕ್ಸಾಂಪಲ್, ಸರ್ಕಾರ ಗೊಲ್ಲರಹಟ್ಟಿಯಲ್ಲಿ ಇರ್ತಕ್ಕಂಥ ಆ ಮೌಢ್ಯವನ್ನು ನಿಯಂತ್ರಿಸಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ಆರೋಗ್ಯ ಇಲಾಖೆ ಇದೆ, ಮಹಿಳಾ ಆಯೋಗ ಇದೆ, ಮಾನವ ಹಕ್ಕು. ಹಾಗೆ ನೋಡಿದರೆ ಇದು ಮಹಿಳೆಯರನ್ನ ಹೊರಗೆ ಕೂಡಿಸುವುದಂದ್ರೆ ಮಾನವ ಹಕ್ಕಿನ ಉಲ್ಲಂಘನೆ ಇದು. ಹಿಂದುಳಿದ ವರ್ಗದ ಇಲಾಖೆನೇ ಆದೇಶ ಹೊರಡಿಸ್ತದೆ, ಅವರಿಗಾಗಿ ನಾವು ಮಹಿಳಾ ಭವನ ಕಟ್ಟಿಸ್ಕೊಡ್ತೇವೆ. ಹಾಗಾದ್ರೆ ಅವ್ರ ನಂಬಿಕೆಯನ್ನ ಇನ್ಸ್ಟಿಟ್ಯೂಷನಲೈಸೇಷನ್ ಮಾಡ್ದಂಗೆ ಆಗೋದಿಲ್ವಾ? ಆಧುನಿಕತೆಗೆ ಒಡ್ಡಿಕೊಳ್ಳುವಂಥ ಮಹಿಳೆ ಮತ್ತು ಸಮಾಜದ ಭಯ ಇದೆಯಲ್ಲಮ್ಮ, ಈ ವ್ಯವಸ್ಥೆಯ ಭಯ ಇದೆಯಲ್ಲ, ಆಕೆ ಎಷ್ಟು ಮಹಿಳೆಯರು ಇಂಥ ಎಲ್ಲ ನಂಬಿಕೆಗಳು, ಆಚರಣೆಗಳನ್ನ ಇಷ್ಟಪಟ್ಟು ಆಚರಿಸ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಆಚರಣೆಗಳೇ, ಅದನ್ನು ಆಚರಿಸಿಕೊಂಡು ಬರುತ್ತಿರುವಂಥ ಸಮುದಾಯಗಳೇ ಕಾರಣೀಕರ್ತ ಅಂತ ನಾನು ಹೇಳ್ತಾ ಇರೋದಿಲ್ಲ. ಬಹಳ ಮುಖ್ಯವಾಗಿ ಆಗಬೇಕಾಗಿದ್ದು, ಈ ದೇವರು ನಿಮ್ಮನ್ನ ಏನೂ ಮಾಡೋದಿಲ್ಲ, ದೇವರ ಭಯ. ದೇವರ ಭಯನೇ ಇದೆ ಅವರಿಗೆ. ಆ ದೇವರ ಭಯನ್ನ ಹಾಕ್ತಕ್ಕಂಥವ್ರು ಯಾರಲ್ಲಿ? ಪೂಜಾರಿಗಳು, ಊರಗೌಡ, ಮುಖಂಡರು. ಅವ್ರನ್ನ ಈಚೆ ಕರೆದು ಅವರಿಗೆ ಸ್ವಲ್ಪ ಅವ್ರನ್ನೂ ಏನೋ ಭಾಳ ಇದು ಅಂತೇನಲ್ಲ, ಕರ್ಮಠರು ಅಂತೇನಲ್ಲ, ತೀರ ಬದಲಾಗದ ಕರ್ಮಠರು ಅಂತೇನಲ್ಲ. ಕೆಲವೊಂದು ನಮ್ಮ ದೇಶದೊಳಗೆ ಬದಲಾಗದ ಕರ್ಮಠರು ಇದ್ದಾರೆ. ಆ ಕರ್ಮಠರಿಗೆ ಅದನ್ನು ಯಾಕೆ ಅದನ್ನು ಬಿಟ್ಟು ಬದಲಾದ್ರೆ ಅವರಿಗೆ ಸಾಕಷ್ಟು ಹಾನಿ ಇದೆ, ಲುಕ್ಸಾನಿದೆ ಅವರಿಗೆ. ಆದ್ದರಿಂದ ಅವರು ಬದಲಾಗಬಾರದು ಅಂತಾರೆ, ಅವ್ರನ್ನ ಬಿಟ್ಟು ಬಿಡೋಣ. ಇನ್ನು ನಡುವೆ ಇರತಕ್ಕಂಥ ಅಮಾಯಕವಾಗಿರ್ತಕ್ಕಂಥ ಕೆಲವೊಂದು ಸಮುದಾಯಗಳಿವೆ. ಆ ಸಮುದಾಯಗಳು ತಮಗರಿವಿರದೆ
ಹೌದಲ್ಲ, ತಮಗೆ ಹಾನಿಯುಂಟು ಮಾಡ್ತಕ್ಕಂಥ ನಂಬಿಕೆಗಳಿಗೆ ಬಲಿಯಾಗ್ತಾ ಇವೆ. ಆ ಸಮುದಾಯಗಳಿಗೆ ನಾವು ಇದನ್ನು ತಿಳಿಸಿ ಹೇಳಬೇಕಾಗ್ತದೆ. ಇದು ನಿಮಗೆ ಹಾನಿ ಮಾಡುವಂಥ, ಅಭಿವೃದ್ಧಿಯ ಪಥದಿಂದ ದೂರ ಇಡುವಂಥ, ಏನೇನೋ ದೇವರಿಗೆ ಸಂಬಂಧ ಇರಲಾರ್ದಂಥ ನಂಬಿಕೆಗಳು. ಈ ನಂಬಿಕೆಗಳನ್ನ ಬಿಟ್ಟು ಹೊರಗೆ ಬರಲಿಕ್ಕೆ ಅವರಿಗೆ ಒಂದು ಅಂಥ ವಾತಾವರಣ ನಿರ್ಮಾಣ ಮಾಡಿಕೊಡಬೇಕಾಗ್ತದೆ. ಇದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ. ನಿಜ ಮೇಡಮ್, ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಸಂಪ್ರದಾಯ ಆಚರಣೆಗಳು ಹೇಗೆ ಬದಲಾಗಿದ್ದಾವೆ, ಮಹಿಳೆ ಅದಕ್ಕೆ ಹೆಂಗೆ ಒಗ್ಕೊಂಡಿದ್ದಾಳೆ, ಅದರಲ್ಲೂ ಈ ಆಧುನೀಕರಣ ಇರ್ಬೋದು, ನಗರೀಕರಣ ಇರ್ಬೋದು, ಯಾವುದಾದ್ರೂ ಅದರ ಮತ್ತೆ ಅದೇ ಅಲ್ಲೇ ಗಿರಿಕಿ ಬಿಡ್ತಾ ಇದೆ ಅಂತ ಹೇಳ್ತಿದ್ರಿ. ನಿಜವಾಗ್ಲೂ ಸತ್ಯ ಅನ್ಸುತ್ತೆ ಅದು. ಥ್ಯಾಂಕ್ ಯು ಸೋ ಮಚ್, ಸಾಕಷ್ಟು ಮಾಹಿತಿ ಕೊಟ್ರಿ ಈ ಬಗ್ಗೆ. ವೀಕ್ಷಕರೇ, ಒಳ್ಳೊಳ್ಳೆ ಟಿಪ್ಸ್ಗಳು ನಿಮಗೋಸ್ಕರ ಕಾಯ್ತಾ ಇವೆ. ಏನಿವೆ ಟಿಪ್ಸ್ಗಳು ನೋಡ್ಕೊಂಡು ಬನ್ನಿ. ಪ್ರತಿನಿತ್ಯ ತುಳಸಿ ಸೇವನೆಯಿಂದ ಸೌಂದರ್ಯ ಹೆಚ್ಚುವುದಲ್ಲದೆ ಬಾಯಿಯ ದುರ್ಗಂಧ ನಿವಾರಣೆಯಾಗುತ್ತೆ. ಬಾಳೆಹಣ್ಣು ಜೀರ್ಣಕ್ರಿಯೆಯನ್ನ ಸುಲಭ ಮಾಡುವುದರ ಜೊತೆಗೆ ಮಲಬದ್ಧತೆ ನಿವಾರಣೆಯಾಗುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಜ ಡಾಕ್ಟರ್ ಮೀನಾಕ್ಷಿ ಬಾಳೆ ಅವರು ಹೇಳಿದ್ದು ಎಲ್ಲೋ ಒಂದು ಕಡೆ ನಿಜ ಅನಿಸುತ್ತೆ. ಯಾಕಂದರೆ ನಗರದಲ್ಲೂ ಕೂಡ ಈ ಆಚರಣೆಗಳು ಮುಂದುವರ್ಕೊಂಡು ಬರ್ತಾ ಇವೆ. ಆಚರಣೆ ಸಂಪ್ರದಾಯ ಅನ್ನೋದಕ್ಕಿಂತ ಮೌಢ್ಯತೆ ಅಂತಲೇ ಹೇಳ್ಬೋದು. ಮಹಿಳೆ ಮೇಲೇ ಯಾಕೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಮಹಿಳೆ ಬದಲಾದರೆ ಇದನ್ನು ದೂರ ಇಡಬಹುದು. ಮಹಿಳೆ ಬದಲಾಗೋದು ಹೇಗೆ? ಮಹಿಳೆಯ ಸುತ್ತಮುತ್ತ ಪರಿಸರ ಬದಲಾಗಬೇಕು, ಸಮಾಜ ಬದಲಾಗಬೇಕು, ಆಗ ಮಹಿಳೆ ಇದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಮುಗಿಸ್ತಾ ಇದ್ವಿ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ. ವೀಕ್ಷಕರೇ, ಸುಹಾಸಿನಿ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ಬರೆದು ಕಳಿಸಿ ಅಥವಾ ಇಮೇಲ್ ಕೂಡ ಮಾಡಬಹುದು. ಹಾಗೇನೆ ನಿಮ್ಮೂರಲ್ಲೂ ನಿಮ್ಮನೇಲೂ ಜನಮೆಚ್ಚುಗೆ ಗಳಿಸಿರುವ ಸಾಮಾನ್ಯರಂತಿದ್ದೇ ಮಾದರಿ ಮಹಿಳೆ ಅನಿಸುವಂತೋರು ಇದ್ರೆ ನಮಗ್ ತಿಳಿಸಿ. ನಾವವರನ್ನ ತೆರೆ ಮೇಲೆ ತರ್ತೀವಿ. ಆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ನಮ್ಮ ವಿಳಾಸ ಸುಹಾಸಿನಿ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1. ಇಮೇಲ್ ವಿಳಾಸ suhasini@suvarnanews.in.